ಮೇಡಮ್ ಎಲ್ಲ ನಮ್ಮ ಅಲೋಕ್ ಕುಮಾರ್ನ ಗೆದ್ದಿಸ್ಬೇಕು. ನಾವು ಎಲ್ಲ ರ್ಯಾಲಿ ಮಾಡ್ತಾ ಇದೀವಿ ಪೂರ್ತಿ ಯಲಹಂಕದಿಂದ ಬಾಗೇಪಲ್ಲಿವರೆಗೂ. ಅಲೋಕ್ ಅವರು ಈ ಸತಿ MP ಪಕ್ಕ ಹಾಗೆ ಆಗ್ತಾರ? ಪಕ್ಕ ಹಾಗೆ ಆಗ್ತಾರೆ ಮೇಡಮ್, ಪಕ್ಕ ಅದೇ ಆಗ್ತಾರೆ 100%. ಸೊ ಎಲ್ಲರೂ ಕೂಡ ಅಲೋಕ್ ವಿಶ್ವನಾಥ್ ಸರ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯಂಗ್ ಸ್ಟಾರ್ ಆಗಿರುವಂತ ಅಲೋಕ್ ಅವರು MP ಆದ್ರೆ ಒಂದೊಳ್ಳೆ ಕೆಲಸಗಳಾಗುತ್ತೆ, ಹಾಗೆ ಯಂಗ್ ಅಧಿಕಾರವನ್ನ ಕೊಟ್ಟಂಗಾಗುತ್ತೆ, ಅವರಿಂದ ತುಂಬಾ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ಹೇಳಿ ಎಲ್ಲರ ಒಂದು ಅಭಿಪ್ರಾಯ. ಹಾಗೆ ಮಾತಾಡ್ಸೋಣ ನಮ್ಮ ಯಂಗ್ ಸ್ಟಾರ್ ಅವ್ರನ್ನ. ಬನ್ನಿ, ಇಲ್ಲಿ ನಿಮ್ಮ ಹೆಸರೇನು? ಶ್ರೇಯಸ್ ಕುಮಾರ್ ಮೇಡಮ್. ಶ್ರೇಯಸ್ ಕುಮಾರ್ ಅವರೇ, ಯಾವ ರೀತಿ ನಡೀತದೆ MP ಎಲೆಕ್ಷನ್? ಮೇಡಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಅಲೋಕ್ ಅವರು ಅಭ್ಯರ್ಥಿ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಮ್ಮಂಥ ಯುವಕರಿಗೆ ಭಾಳ ಹೆಲ್ಪ್ ಆಗುತ್ತೆ. ಆದ್ದರಿಂದ ಯಾಕೆ ಅಲೋಕ್ ಅವರೇ ಆಗಬೇಕು ಮೇಡಮ್, ಅವರು ಈವರೆಗೂ ಜನಸೇವೆನೇ ಮಾಡಿದ್ದಾರೆ, ಜನಸೇವೆನೇ ಓದಿದ್ದಾರೆ ಆಯಿತಾ. ಅವ್ರು ಓದಿರೋದು ಅದೇ ರಿಲೇಟೆಡ್ಡು. ಆಮೇಲೆ ಅವ್ರಿಗೆ ಅವರ ಇದು ಪರ್ಲ್ಸ್ ಅವ್ರಿಗೆ ಗೊತ್ತು. ನೀವು ನೋಡ್ದಂಗೆ ನೀವು ತುಂಬಾ ಹತ್ರದಿಂದ ಅಲೋಕ್ ಸರ್ ಅವ್ರನ್ನ ನೋಡಿರ್ತೀರಾ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಮೇಡಮ್, ಅಲೋಕ್ ಅವರು ನಮ್ಮ ಮನೆ ಪಕ್ಕನೇ ಇದ್ದಿದ್ದು, ನಮ್ಮ ಮನೆ ಪಕ್ಕನೇ ಬೆಳೆದಿರೋದು. ಅವ್ರನ್ನ ಚಿಕ್ಕವರಾಗೋಗಿಂದ ನೋಡಿದರೆ ಅವರು ಭಾಳ ಇದು ಅವ್ರ ತಂದೆ ತಕ್ಕ ಮಗ ಅನ್ಬೋದು ಮೇಡಮ್, ತಂದೆ ತಕ್ಕ ಮಗ. ಅದೇ ರಾಜಕೀಯ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಹೋಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಹೌದು ಮೇಡಮ್, ಹೌದು.